ನಾಪೋಕ್ಲುವಿನಲ್ಲಿ ಇತ್ತೀಚೆಗೆ ನಡೆದ ಹಲ್ಲೆ ಪ್ರಕರಣದಲ್ಲಿ ತನ್ನ ಪುತ್ರ ಭಾಗಿಯಾಗಿಲ್ಲ. ಆದರೆ ತನ್ನ ಪುತ್ರ ಗೌತಮ್ಗೆ ಹಲ್ಲೆ ಮಾಡಿದ್ದಾನೆ ಎಂದು ಕೆಲವು ವ್ಯಕ್ತಿಗಳು ಆರೋಪ ಮಾಡಿದ್ದು, ಇದು ಸತ್ಯಕ್ಕೆ ದೂರವಾಗಿದೆ ಎಂದು ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಕೆಎ ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತನ್ನ ಪುತ್ರನ ವಿರುದ್ಧ ಆರೋಪ ಮಾಡ್ತಾ ಇರುವವರು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿ ನನ್ನ ಪುತ್ರ ಹಲ್ಲೆ ಮಾಡಿದ್ದಾನೆ ಎಂದು ಹೇಳಿದರೆ ಶಿಕ್ಷೆಯನ್ನ ನಾನೇ ಕೊಡಿಸ್ತೇನೆ ಎಂದು ಸವಾಲು ಹಾಕಿದ್ರು. ನಾಪೋಕ್ಲುವಿನಲ್ಲಿ ಪ್ರತಿಭಟನೆ ನಡೆಸುವ ಸಂದರ್ಭ ತನ್ನ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಘಟನೆಗೂ ತನಗೂ ಏನು ಸಂಬಂಧವಿದೆ ಎಂದು ಪ್ರಶ್ನೆ ಮಾಡಿದರು. ರಾಜಕೀಯ ಲಾಭಕ್ಕಾಗಿ ಘಟನೆಯನ್ನ ಬಳಸ್ತಾ ಇರುವುದು ತಪ್ಪು. ತನ್ನ ರಾಜೀನಾಮೆ ಕೇಳಲು ಹೈಕಮಾಂಡ್ ಇದ್ದಾರೆ, ಬೇರೆಯವರು ಕೇಳುವ ಅಗತ್ಯವಿಲ್ಲ ಎಂದರು. ನಾನು ವಿಚಾರಣೆ ಮಾಡಿದಾಗ ಫೋನಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿದ್ದಂಥ ಪ್ರತ್ಯಕ್ಷ ಅವರು ಹೇಳಿದ್ರು, ನಿನ್ನ ಮಗ ಇದ್ರು, ಅವ್ರು ಹೊಡೆದಾಟಕ್ಕೆ ಹೋಗ್ಲಿಲ್ಲ, ಸೈಲಿದ್ರು ಅಂತ. ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ನ ಮಾಲೀಕರು ಮತ್ತು ಅವರ ಮಕ್ಕಳು ಹೇಳಿದ್ರು, ಇಲ್ಲ ಸಿದ್ದಿಕ್ ಸ್ವಲ್ಪ ಸೈಡಲ್ಲಿ ಇದ್ದ ಅವ್ನು ಗಲಾಟೆ ಹೋಗಲಿಲ್ಲ ಅಂತ ಅಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಆ ವಿಶ್ವಾಸದಲ್ಲಿ ನಾನು ನನ್ನ ಮಗ ಇರಲಿಲ್ಲ ಅಂತ ವಿಶ್ವಾಸವಿದೆ. ಮಗನಿಗೆ ಫೋನ್ ಮಾಡಿ ಹೇಳಿದಾಗಲ್ಲ, ಹೌದು ಕೆಳಗಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಗಲಾಟೆ ಅಂತ ಹೇಳುವಾಗ ನಾನು ಬುಲೆಟಲ್ಲಿ ಹೋಗಿದ್ದೀನಿ, ಹೋದಾಗ ಗಲಾಟೆ ಆಗುವಾಗ ನಾನು ಸೈಡಲ್ಲಿ ಇದ್ದೆ, ನಾನು ಹೊಡಿಲಿಲ್ಲ, ನನ್ನನ್ನು ಯಾರು ಹೊಡಿಲಿಲ್ಲ, ನಾನು ಯಾರು ಹೊಡಿಲಿಲ್ಲ, ನಾನು ಮನೆಗೆ ಹೋಗ್ತಾ ಇದ್ದೆ ಹೇಳಿದ್ರು. ಆದರೆ ಈ ಮನು ಉತ್ತಪ್ಪನವರು ಸೇರಿದಂತಹ ಪ್ರತಿಭಟನೆಯಲ್ಲಿ ಬರೀ ಯಾರು ಹೊಡೆದಿದ್ದಾರೆ ಅವರ ಹೆಸರಿಲ್ಲ, ಅವರ ತಂದೆ ಹೆಸರಿಲ್ಲ, ಬರೀ ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ಮಗ ಇಸ್ಮಾಯಿಲ್ ಮಗ ಅಂತ ಉದ್ದಕ್ಕೂ ಧಿಕ್ಕಾರ ಹೋಗ್ತಾ ಇದ್ರು. ಧಿಕ್ಕಾರ ಹೋಗ್ತಾ ಅನ್ನೋದು ನನ್ನ ಅಭಿಮಾನಿಗಳು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಜೈಕಾರ್ ಹೋಗ್ತಾ ಇದ್ರು, ಇಸ್ಮಾಯಿಲ್ ಜೈಕಾರ್ ಹೋಗಿದ್ದಾರೆ. ಆದರೆ ಇದಕ್ಕೂ ನಮ್ಮ ಮುಸ್ಲಿಂ ಯುವಕರಿಂದ ಹಿಂದೂ ಸಂಗಮದ ಕಾರ್ಯಕರ್ತರಿಗೆ ಹೊಡೆದಿರುವುದು ತಪ್ಪು ಮಾಹಿತಿ. ಬರೀ ಸುಹೇಲ್ ಮತ್ತೆ ಗೌತಮಿನ ನಡುವಿರುವಂತಹ ಗಲಾಟೆ. ಅದರಿಂದ ಇದನ್ನು ರಾಜ್ಯಕ್ಕೆ ಲಾಭಕ್ಕೋಸ್ಕರ ಬೇರೆಯವರು ನಮ್ಮ ನಾಪೋಕ್ಲಿನಲ್ಲಿ ಹಿಂದೂ ಮುಸ್ಲಿಮರ ಗಲಾಟೆ ಅಂತ ಹೇಳ್ಬಿಟ್ಟು ಅದನ್ನು ಪರಿಗಣಿಸುವುದು ಬಹಳ ತಪ್ಪು. ಆದ್ದರಿಂದ ಈ ಮನ್ಮುತ್ತಪ್ಪನವರು ಇವಾಗ ನಮ್ಮ ಅಧ್ಯಕ್ಷರಾಗೆ ನಾವು ಹಿಂದೂ ರಕ್ಷಣೆ ಮಾಡ್ತೀವಿ ಅಂತ ನಮ್ಮ ಬಹಳ ಎಡಗಟ್ಟಿ ಹೇಳಿದರು. ನಮ್ಮ PS ಮಂಜುನಾಥ ಹೇಳಿದರು, ನಮ್ಮ ಮುಂದಿನ ಹಿಂದೆ ನಮ್ಮಲ್ಲಿ ಕಾರ್ಯನಿರ್ವಹಿಸಿದಂಥ ಸಬ್ ಇನ್ಸ್ಪೆಕ್ಟರ್ ಎಲ್ಲಿ ಕೇಳ್ತಾ ಇದ್ರು, ನಾವು ಹಿಂದೂ ರಕ್ಷಣೆ ನಾವು ಮಾಡ್ತೀವಿ ಅಂತ. ಅವರ ಹೋಮ್ಸ್ಟೇಗೆ ಬಂದಂತಹ ಹೊರ ಜಿಲ್ಲೆಯಿಂದ ಬಂದಂತಹ ಹಿಂದೂ ಸಹೋದರನನ್ನ ಒಳದೋಡಿಸಿ ಇವರು ಮೂಲ ಅಲ್ಲಿ ಅಡಿಗೆ ಕುಡಿದಲ್ಲಿ ಇವರು ನೋಡ್ಬೇಕು, ಅವ್ರು ಹಿಂದೂ ಅಲ್ವಾ, ಯಾಕೆ ಅವರನ್ನು ರಕ್ಷಣೆ ಮಾಡಲಿಲ್ಲ? ಅವರ ಹೋಮ್ಸ್ಟೇ ರೂಮಲ್ಲಿ ಸೇರಿಸಿ ಯಾಕೆ ಹೊಡೆದಿದ್ದಾರೆ? ಅವರು ಹಿಂದೂ ರಕ್ಷಕರೇನಲ್ಲ, ಅವರವರ ರಾಜಕೀಯದ ಯಾವುದೋ ಒಂದು ಲಾಭಕ್ಕೋಸ್ಕರ ಬಲಿಪೋಷ ಮಾಡಿದ್ದಾರೆ. ಅಲ್ಲಿ ಸೇರಿದಂತೆ ಯಾವುದೂ ಹಿಂದೂ ಜನಾಂಗದವರು ಗಲಾಟೆಗೆ ಬಂದಿಲ್ಲ. ಏನೋ ಈ ತರ ಏನೋ ಹಿಂದೂ ಹೊಡೆದು ಬಿಟ್ಟು ಸಾಯಿಸಿಕೊಳ್ಳೋದಕ್ಕೋಸ್ಕರ ಅಲ್ಲಿ ಒಂದು ಸೇರಿದ್ದಾರೆ ಹೊರತು ಅಲ್ಲಿ ಗಲಭೆಗಳಾಗಿಲ್ಲ, ಯಾವುದೇ ದುರ್ಬಲಗೊಳಿಸೋ ಅವಶ್ಯಕತೆ ಇರಲಿಲ್ಲ. ಈ ಮನುಷ್ಯ ಸುಮ್ಮನೆ ಅಂತ ಹೇಳ್ತಾರೆ. ವಿಡಿಯೋದಲ್ಲಿದೆ ಅವರು ಹೇಳಿದಂತಹ ಒಂದು ಮಾತುಗಳು, ಒಬ್ಬ ಕತ್ತಿದಂತ, ಒಬ್ಬ ತೊಣ್ಣೆದಂತ, ಕೊಲ್ಲು ಅಂತ ಹೇಳ್ತಾರೆ ಅಂತ. ನಾನು ಕೇಳಿದೆ, ಒಂದು ಕಡೆ ಅಪರಾಧಿಗಳ ಆರೋಪಿಗಳು ಅಂತ ಹೇಳುವವರು ಜೈಲಲ್ಲಿದ್ದಾರೆ, ತಕ್ಕ ಕಾನೂನು ಶಿಕ್ಷೆಯನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ನೀಡುತ್ತಾರೆ, ಕೋರ್ಟ್ ತೀರ್ಮಾನ ಮಾಡುತ್ತಾರೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತಾರೆ. ನಾಪೋಕ್ಲು ಜಮಾತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಮಾತನಾಡಿ, ಮಕ್ಕಳ ನಡುವಿನ ಜಗಳವನ್ನ ಧರ್ಮಗಳ ನಡುವೆ ತಂದು ಹಾಕಿ ಕೆಲವು ವ್ಯಕ್ತಿಗಳು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ವಾಹನ ನಿಲುಗಡೆ ವಿಚಾರದಲ್ಲಿ ಕಲಹ ಏರ್ಪಟ್ಟು ಬರಿಗೈಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ಆದರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಕೆಲವು ವ್ಯಕ್ತಿಗಳು ಪ್ರತಿಬಿಂಬಿಸಿ ಪ್ರತಿಭಟನೆ ನಡೆಸಿದ್ದಾರೆ. ನಾಪೋಕ್ಲು ವ್ಯಾಪ್ತಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರೆಲ್ಲರೂ ಸಾಮರಸ್ಯದಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಗೌರಿ ಗಣೇಶ, ರಂಜಾನ್, ಕ್ರಿಸ್ಮಸ್ ಹಬ್ಬವನ್ನ ಎಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ರಾಜಕೀಯ ಲಾಭಕ್ಕಾಗಿ ಧರ್ಮಗಳ ನಡುವೆ ಶಾಂತಿ ಕದಡುವ ಯತ್ನ ಮಾಡಲಾಗ್ತಾ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅದು ಅಂಶಾಂತರದಲ್ಲಿ ಸುವೇಲ್ಗೂ ತಂದೆ ಅವರನ್ನು ನಾಪೋಕ್ಲು ಬೇಕು. ಅವರ ಅಂಶಾಂತರ ಬೇಕಾದ್ರೆ ಅದನ್ನು ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಗ ಅಂತ ಬರ್ಬೋದು. ಅದು ಸನ್ಮಾನ್ಯ ಶಾಸಕರು ಹೇಳಿ, ಮಾಜಿ ಶಾಸಕರು ಹೇಳಿದಂತ ಮಾತು. ಬಿಡಿಸಕ್ಕೆ ಹೋದಾಗ 3 ಜನ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಹೌದು, ಪೊಲೀಸರು ದಾಖಲೆ ಯಾವ ಸಾಕ್ಷಿ ಅರೆಸ್ಟ್ ಮಾಡ್ತಾರೆ ಸುಮ್ಮನೆ. ಅದೇ ಅಲ್ಲಿ ಇದೆಲ್ಲ ಸಾಕ್ಷಿಗಳು ಅಲ್ಲಿ ಆ ಸ್ಪಾಟ್ ಅಲ್ಲಿ ಇದ್ರಲ್ಲ ಎಲ್ಲಿ. ಮತ್ತೆ ಅಲ್ಲಿ ಏನು ಅಂತ ಹೇಳಿದ್ರೆ ಅಷ್ಟು ಪ್ರೆಸರ್ ಆಗ್ತಾರಲ್ಲ ಪೊಲೀಸ್ ಇಲಾಖೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ತರುವುದಕ್ಕೆ ಅರೆಸ್ಟ್ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಕಂಪ್ಲೇಂಟ್ ಎಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ ಇವರ ಹೆಸರು.
ಇವಾಗ ಕೋರ್ಟಲ್ಲಿ ಇದಾಗ್ತದೆ ಇದು ಗೊತ್ತಾಗ್ತದೆ. ಸುದ್ದಿಗೋಷ್ಠಿಯಲ್ಲಿ ನಾಪಕ್ಲು ಜಮಾತ್ನ ಮಾಜಿ ಅಧ್ಯಕ್ಷ ಅಜೀಜ್ ಹಾಗೂ ಜಮಾತ್ನ ಉಪಾಧ್ಯಕ್ಷ ಜಿಎಂ ಬದ್ರುದ್ದೀನ್ ಪಾಲ್ಗೊಂಡಿದ್ದರು.